ಹಾಗೆ ಬಾಯಲ್ಲಿಟ್ಟರೆ ಕರಗುವಂತಹ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಿದ್ದೀನಿ. ಅದಕ್ಕಾಗಿ ಮೊದಲಿಗೆ 1 ಕಪ್ ಆಗುವಷ್ಟು ಹೆಸರು ಬೇಳೆನ ಹಾಕೊತಿದ್ದೀನಿ. ಅದೇ ಕಪ್ಪಿಗೆ 1 ಕಪ್ ಆಗುವಷ್ಟು ಅಕ್ಕಿ ಹಾಕೊತಿದ್ದೀನಿ. ಅಕ್ಕಿ ಯಾವ ತೊಗೊಂಡ್ರೂ ಭೀ ನಡೆಯುತ್ತೆ. ನಾನಿಲ್ಲಿ ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಇವಾಗ ಅದೇ ಕಪ್ಪಿಗೆ ಒಂದು ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆ ಹಾಕೊತಿದ್ದೀನಿ. ಇವಾಗ 3 ಸಾಮಗ್ರಿ ಸೇರಿಸಿ ಒಂದು 2 ಸಲ ಕ್ಲೀನಾಗಿ ತೊಳ್ಕೊಂಡು ತಗೋಬೇಕಾಗುತ್ತೆ. ತುಂಬಾ ಹೆಲ್ದಿ ಆಗಿರುವಂತಹ ರೆಸಿಪಿ. ಮುಂಜಾನೆ ಬ್ರೇಕ್ಫಾಸ್ಟ್ಗೆ, ರಾತ್ರಿ ಊಟಕ್ಕೆ, ಮಧ್ಯಾಹ್ನದ ಊಟಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಈ ರೆಸಿಪಿ. ನೋಡಿ, ಕ್ಲೀನಾಗಿ ಒಂದು 2 ಸಲ ತೊಳ್ಕೊಂಡಿನಿ. ಇವಾಗ ಇದನ್ನು ನಾನು ಕುಕ್ಕರ್ದಲ್ಲಿ ಹಾಕ್ಕೊತಿದ್ದೀನಿ. ಇಲ್ಲಿ ನೀರು ಎಷ್ಟು ಹಾಕೋಬೇಕಂದ್ರೆ, ನಾನು ಸುಮಾರು ಇಲ್ಲಿ ಇದೇ ಕಪ್ಪಿಲೆ 8 ಕಪ್ ಆಗುವಷ್ಟು ನೀರು ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆದರೂ ಭೀ ನಡೆಯುತ್ತೆ, ಮತ್ತು ಮುಂದೆ ಅಡ್ಜಸ್ಟ್ ಮಾಡ್ಕೋಬೋದು. ಇವಾಗ 7ರಿಂದ 8 ಕಪ್ ಆಗುವಷ್ಟು ನೀರನ್ನ ನಾನಿಲ್ಲಿ ಹಾಕ್ಕೊತಿದ್ದೀನಿ. ಮತ್ತು ನೀವು ವೆಯ್ಟ್ ಲಾಸ್ ಪ್ರಯತ್ನದಲ್ಲಿದ್ದರೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು. ವೆಯ್ಟ್ ಕೂಡ ಕಮ್ಮಿ ಆಗುತ್ತೆ ಈ ರೆಸಿಪಿಲಿಂತ. ತುಂಬಾ ಹೆಲ್ದಿ ಆಗಿರುವಂಥ ರೆಸಿಪಿ. ಹೀಗಾಗಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊತಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲನೂ ಸೇರಿಸಿ ಸರಿಯಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಂಡು ಹೈ ಫ್ಲೇಮ್ದಲ್ಲಿ ಒಂದು 3 ಸೀಟಿ ಹೊಡ್ಸ್ಕೊಂಡು ತೊಗೋಬೇಕು. ಇವಾಗ ನಾನು ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಪಾಲಕ್ ಸೂಡು ತೊಗೊಂಡಿದ್ದೀನಿ, 1 ಸೂಡಾಗುವಷ್ಟು. ಮೊದಲನೇ ಕ್ಲೀನಾಗಿ ಒಂದು 2 ಸಲ ತೊಳ್ಕೊಂಡು ತೊಗೊಂಡಿದ್ದೀನಿ. 1 ಸೂಡು ಆಗುವಷ್ಟು ಇದೆ ಇದು. ಮತ್ತು ಸೋಸ್ ಕೂಡ ನಾನು ಇಟ್ಕೊಂಡಿನಿ. ಇಲ್ಲಿ ಕಡ್ಡಿ ಏನು ತೊಗೊಂಡಿಲ್ಲ, ಎಲೆ ಮಾತ್ರ ತೊಗೊಂಡಿನಿ ನಾನಿಲ್ಲಿ. ಇಲ್ಲಿ ನಿಮಗೆ ಪಾಲಕ್ ಸೂಡ ಅಥವಾ ಪಾಲಕ್ ಸೊಪ್ಪು ಎಷ್ಟು ಬೇಕೋ ಅಷ್ಟು ನೀವು ಇಲ್ಲಿ ತೊಗೋಬೋದು. ನಾನು ಸುಮಾರು 1 ಸೂಡು ಆಗುವಷ್ಟು ತೊಗೊಂಡಿದ್ದೀನಿ. ಇವಾಗ ನೋಡಿ, ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪ್ಲೇಟ್ನಲ್ಲಿ ಹಾಕಿಟ್ಕೊಂಡಿನಿ. ಇವಾಗ ಇಲ್ಲಿ ಕುಕ್ಕರ್ ಕೂಡ ನಾನು 2-3 ಸೀಟಿ ಹೊಡ್ಸ್ಕೊಂಡು ತೊಗೊಂಡಿದ್ದೀನಿ. ಸಾಫ್ಟಾಗಿ ಬೇಯಿಸ್ಕೋಬಾರ್ದು. ನಾವು ನಾರ್ಮಲಾಗಿ ಅನ್ನ ಮಾಡ್ಕೊತೇವಲ್ಲ, ಅದೇ ರೀತಿ ಇದು ಕೂಡ ಬೇಯಿಸ್ಕೊಂಡು ತೊಗೋಬೇಕು. ನೋಡಿ, ಈ ರೀತಿಯಾಗಿರಬೇಕು. ಈ ರೀತಿ ಮಾಡಿ ನೀವು ಮಕ್ಕಳಿಗೆ, ಸಣ್ಣ ಮಕ್ಕಳಿದ್ದರೆ ಅವರಿಗೆ, ಅಥವಾ ವಯಸ್ಸಾದವರು ಇದ್ದರೆ ಅವ್ರಿಗೆ ಕೂಡ ಇದು ಹಾಗೆ ನೀವು ತಿನ್ನೋದಕ್ಕೆ ಕೊಡ್ಬೋದು. ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿರ್ತೀವಲ್ಲ, ತುಂಬಾ ರುಚಿಯಾಗಿರುತ್ತೆ ಹಾಗೆ ತಿನ್ನೋ ಕೂಡ. ಇಲ್ಲಿ ಎಲ್ಲ ರೆಡಿ ಆದಮೇಲೆ ಇಲ್ಲಿ ಕಡಾಯಿನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಮೆಲ್ಟ್ ಆಗಬೇಕು. ತುಪ್ಪ ಇಲ್ಲ ಅಂದರೆ ನೀವು ಇಲ್ಲಿ ಎಣ್ಣೆ ಕೂಡ ಹಾಕೋಬೋದು. ನೋಡಿ, ಮೆಲ್ಟ್ ಆಗಿದೆ ಅಂದರೆ ಬಿಸಿಯಾಗಿದೆ. ಜೀರಿಗೆ ಹಾಕ್ಕೊತಿದ್ದೀನಿ 1 ಚಮಚ, ಮತ್ತು ಹಿಂಗು ಕೂಡ ನಾನಿಲ್ಲಿ ಹಾಕ್ಕೊತಿದ್ದೀನಿ ಸ್ವಲ್ಪನೇ. ಇವಾಗ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ಸ್ವಲ್ಪನೇ, ಮತ್ತು ಒಂದು 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಮತ್ತು ಒಂದು 2-3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಇವಾಗ ಈರುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು. ಕೆಂಪಾಗೋ ತನಕ ನಾನಿಲ್ಲಿ ಈರುಳ್ಳಿನ ಹಾಗೆಯೇ ಹುರ್ಕೊತಿದ್ದೀನಿ. ಇಲ್ಲಿ ಮೆಣಸಿನ್ಕಾಯಿ ಕೂಡ ನೀವು ಇಲ್ಲಿ ಹಾಕೋಬೋದು. ನಾನು ಖಾರ ಮಾತ್ರ ಹಾಕ್ಕೊತಿದ್ದೀನಿ ಇಲ್ಲಿ. ಇವಾಗ ಈರುಳ್ಳಿ ಕೆಂಪಾಗಿತ್ತು. ಕೆಂಪಾದಮೇಲೆ ಎಲ್ಲ ರೀತಿಯ ಮಸಾಲಾನ ಹಾಕ್ಕೊಂಡು ಪಾಲಕ್ ಸೊಪ್ಪು ಹಾಕ್ಕೊಂಡಿನ ಅಷ್ಟೇ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡು ತೊಗೋಬೇಕು, ಅಥವಾ ಎಣ್ಣೆ ಸಪ್ರೇಟ್ ಆಗಬೇಕು ಈ ಮಸಾಲದಲ್ಲಿ. ಓಕೆ, ನೋಡಿ, ಎಣ್ಣೆ ಸಪ್ರೇಟ್ ಆಗಿದೆ. ಮತ್ತು ಪಾಲಕ್ ಸೊಪ್ಪು ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಅದನ್ನು ಹಾಗೆಯೇ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ಇಲ್ಲಿ ಮಸಾಲ ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು, ಹೀಗಾಗಿ ರೆಕಾರ್ಡ್ ಆಗಿಲ್ಲ. ನಾರ್ಮಲಾಗಿ ರೆಡ್ ಖಾರದ ಪುಡಿ, ಧನಿಯಾ ಪೌಡರ, ಮತ್ತು ಅರಿಶಿಣ, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕೊಂಡಿನ ಅಷ್ಟೇ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಒಂದು ಸ್ವಲ್ಪ. ಇವಾಗ ಇಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾವು ನಾರ್ಮಲಾಗಿ ಬಿಸಿಬೇಳೆ ಭಾತ ಅಥವಾ ದಾಲ್ ಕಿಚಡಿ ಮಾಡ್ತೀವಲ್ಲ, ಅದೇ ರೀತಿ ಇಲ್ಲಿ ನೀರನ್ನ ಹಾಕೋಬೇಕಾಗುತ್ತೆ. ನೀರು ಹಾಕಿದ ಮೇಲೆ ಮತ್ತೆ ಒಂದು ಸಲ ಉಪ್ಪು ಖಾರನ ಚೆಕ್ ಮಾಡಿ ನೋಡ್ಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ತಿಳಿಯಾಗಿ ಇರಬೇಕು, ಗಟ್ಟಿ ಆಗುತ್ತೆ ಇದು ಆರಿದ ಮೇಲೆ. ಹೀಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ನೀವಿಲ್ಲಿ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಒಂದು ಸ್ವಲ್ಪ ನಾನು ಉಪ್ಪು ಖಾರ ಚೆಕ್ ಮಾಡಿ ಕೂಡ ನೋಡಿದ್ದ, ಕರೆಕ್ಟ್ ಆಗಿದೆ ಇದು. ಇಲ್ಲಿ ಪಾಲಕ್ ಸೊಪ್ಪು ಹಾಕಿದ ಮೇಲೆ ಮತ್ತೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕಿದ್ದ ಮೊದಲೇ ಪಾಲಕ್ ಸೊಪ್ಪು ಬೇಯಿಸುವಾಗ. ಇವಾಗ ನೋಡಿ, ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಇದನ್ನು ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತೊಗೊಂಡ್ರೆ ನಮ್ಮ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ತಯಾರಾಗುತ್ತೆ. ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ. ಮುಂಜಾನೆ ಬ್ರೇಕ್ಫಾಸ್ಟ್ಗೆ, ರಾತ್ರಿ ಊಟಕ್ಕೆ, ಮಧ್ಯಾಹ್ನದ ಊಟಕ್ಕೆ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಸೊ ನೋಡಿ, ನನಗಂತೂ ಅಡುಗೆ ಬೋರ್ ಆಗಿದ್ದರೆ ನಾನು ಜಾಸ್ತಿ ಈ ರೆಸಿಪಿನೇ ಮಾಡ್ತೀನಿ. ಹೆಲ್ದಿ ಕೂಡ ಇರುತ್ತೆ, ಝಟ್ಪಟ್ನಲ್ಲಿ ಕೂಡ ತಯಾರು ಮಾಡ್ಕೋಬೋದು. ಓಕೆ, ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಮತ್ತೊಮ್ಮೆ.